ಹೆಮ್ಮೆಯ ಮಣ್ಣಾದ ಬಳ್ಳಾರಿ ಸೀಮೆಯಲ್ಲಿನ ಕಿತ್ತೂರಿನಲ್ಲಿ ಮಳೆಗಾಲದ ಒಂದಿಂಚು ಬೆಳಕು ಅಂಗಳದ ಮಣ್ಣು ತಟ್ಟಿ ತೋರುವ ಮುನ್ನವೇ ಚಿಕ್ಕ ಹುಡುಗಿ ತಾಯಿ ಮಡಲಲ್ಲಿ ಕೇಳಿದಳು. ತಾಯಿ, ನಾನು ಒಂದು ದಿನ ವೀರರಾಣಿಯಾಗಬಹುದಾ? ಅವಳೇ ಚೆನ್ನಮ್ಮ. ಬಡ ರೈತ ಮನೆತನದಿಂದ ಬಂದ ಈಕೆ ಬಾಲ್ಯದಲ್ಲೇ ಧೈರ್ಯವಂತಿಕೆ, ಕುದುರೆ ಓಡಿಸುವುದು, ತಲವಾರೆ ಹಿಡಿಯುವುದು ಎಲ್ಲವನ್ನೂ ಅಭ್ಯಾಸ ಮಾಡಿದಳು. ಅಂಬರದ ಕೆಳಗೆ ಬೆಳೆದ ಈ ಮಗಳು ಮುಂದೆ ಭಾರತೀಯ ಇತಿಹಾಸದಲ್ಲಿ ಬೆಳಗಿನ ಜ್ಯೋತಿಯಾದಳು. ಕಾಲದ ಚಕ್ರ ತಿರುಗಿತು. ಪತಿಯ ಮರಣದ ನಂತರ ರಾಜ್ಯದ ಹೊಣೆ ಅವಳ ಕೈಗೆ ಬಂದಿತು. ಬ್ರಿಟಿಷ್ ಸರ್ಕಾರ ಡಾಕ್ಟ್ರೈನ್ ಆಫ್ ಲ್ಯಾಬ್ಸ್ ಹೆಸರಿನಲ್ಲಿ ಕಿತ್ತೂರನ್ನು ವಶಪಡಿಸಿಕೊಳ್ಳಲು ಮುಂದಾಯಿತು. ಆದರೆ ಅವರು ಮರೆತಿದ್ದರು, ಕಿತ್ತೂರಿನ ಗದ್ದುಗೆ ಮೇಲೆ ಕೂತಿದ್ದವಳು ಒಂದು ಸೈನ್ಯವಷ್ಟೇ ಅಲ್ಲ, ಅದು ನಿಸ್ವಾರ್ಥ ಧೈರ್ಯದ ಪ್ರತಿಮೆ. ಚೆನ್ನಮ್ಮ ಎದ್ದಳು, ತಲವಾರೆ ತೆಗೆದುಕೊಂಡಳು. ಕಿತ್ತೂರಿನ ಕೋಟೆ ಹಗಲು ರಾತ್ರಿ ಜನಸೈನಿಕರ ಧ್ವನಿಯಿಂದ ಪ್ರತಿಧ್ವನಿಸುತ್ತಿತ್ತು. ನೀವು ನನ್ನ ಮರಣವನ್ನು ಬರೆಯಬಹುದು, ಆದರೆ ನನ್ನ ಧೈರ್ಯವನ್ನು ಅಳಿಸಲಾರಿರಿ ಎಂದು ಗರ್ಜಿಸಿದಳು. ಬ್ರಿಟಿಷರಿಗೆ ಮೊದಲ ಸೋಲಿನ ಅನುಭವ ನೀಡಿದ ಮಹಿಳೆ ರಾಣಿ ಚೆನ್ನಮ್ಮ. ಅವಳ ಹೋರಾಟ ಸೋಲಿನಂತೆ ಕಂಡರೂ ಅವಳ ಆತ್ಮವು ಸಾವಿರಾರು ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಜೀವಂತವಾಯಿತು. ಲಕ್ಷ್ಮೀಬಾಯಿ, ವೀರ ಸನ್ಯಾಸಿಗಳು, ಸ್ವಾತಂತ್ರ್ಯ ವೀರರು ಎಲ್ಲರಿಗೂ ಅವಳು ಸ್ಫೂರ್ತಿಯಾದರು. ಚೆನ್ನಮ್ಮ, ನಿನ್ನ ಧೈರ್ಯ ತೊಳೆದಿಲ್ಲ, ಅದು ನಮ್ಮ ರಕ್ತದಲ್ಲಿ ಹರಿಯುತ್ತಿದೆ.